ಜಯಂತ್ಯೋತ್ಸವದ ಮೆರವಣಿಗೆಯಲ್ಲಿ ಮುಸಲ್ಮಾನ್ ಗೂಂಡಾಗಳು ಮಸೀದಿಯಲ್ಲಿ ನಿಂತುಕೊಂಡು ಕಲ್ಲು ತೂರಾಟ ಮತ್ತು ಚಪ್ಪಲಿ ತೂರಾಟವನ್ನು ಮಾಡಿರುತ್ತಾರೆ. ಅವರ ಗಲಭೆ ಸೃಷ್ಟಿ ಮಾಡಿರುತ್ತಾರೆ. ಈ ದೇಶಾದ್ಯಂತ ಈ ರೀತಿಯ ಘಟನೆಗಳು ನಡೀತಾನೆ ಇದ್ದಾವೆ. ಹಿಂದೂಗಳ ಮೇಲೆ ನಿನ್ನೆ ಬಾಗಲಕೋಟೆಯಲ್ಲಿ ನಡೆದಂಥ ಘಟನೆ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಖಂಡಿಸಿ ಪ್ರತಿಭಟನೆಯನ್ನು ನಡೆಸುತ್ತಿದೆ. ಈ ವಿಚಾರವಾಗಿ ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಸಹ ಸಂಚಾಲಕರಾದ ಸತೀಶ್ ಪೂಜಾರಿ ಅವರು ಮಾತಾಡುತ್ತಿದ್ದಾರೆ. ಹೊತ್ತು 8,000 ರಿಂದ 10,000 ಜನಕ್ಕೆ ಅನ್ನ ಸಂತರ್ಪಣೆಯ ಆ ಒಂದು ಭವ್ಯ ಮಂಟಪದಲ್ಲಿ ಏರ್ಪಡಿಸಿದ್ವಿ. ಇದು ಚೌಡೇಶ್ವರಿ ಅಮ್ಮನವರ ಇತಿಹಾಸ ಇರ್ತಕ್ಕಂಥ ಚೌಡೇಶ್ವರಿ. ಇದು ಹೇಗೆ ಹಳೆಪೇಟೆಯಲ್ಲಿ ದುರ್ಗಾಂಬಿಕಾ ದೇವಿ ಜಾತ್ರೆ ಮಾಡ್ತಾರೆ, ಇಲ್ಲಿ ಕೂಡ ಹೊಸ ದಾವಣಗೆರೆಯಲ್ಲಿ ಚೌಡೇಶ್ವರಿ ಜಾತ್ರೆ ಮತ್ತು ಚರಗ ಹೋಗುತ್ತೆ. ಇಲ್ಲಿ ಇದು ದಾವಣಗೆರೆ ಊಟದಾಗಿನಿಂದಲೂ ಕೂಡ ಈ ಚೌಡೇಶ್ವರಿ ಇದೆ. ಈ ಚೌಡೇಶ್ವರಿ ಬಹಳ ಪೂರ್ವಜರು ಪೂಜೆ ಮಾಡ್ಕೊಂಡು ಬಂದಿರತಕ್ಕಂಥ ಪ್ರಮುಖ ವಿನೋಬ ನಗರದಲ್ಲಿ ಭವ್ಯವಾದ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಪೂರ್ವಜರು ಬಹಳ ಮೊದಲು ಸಣ್ಣದಾಗಿತ್ತು. ಇದು ಬರ್ತಾ ಬರ್ತಾ ಈ ಒಂದು ಮಟ್ಟಕ್ಕೆ ಬೆಳೆದಿದೆ ಆ ತಾಯಿಯ ಆಶೀರ್ವಾದದಿಂದ. ತಮ್ಮ ಮೂಲಕ ನಾನು ಇಷ್ಟೇ ಹೇಳಲಿಕ್ಕೆ ಬಯಸೋದು, ನಮಗೆ ಎಲ್ಲರೂ ಕೂಡ ಭಕ್ತರೇ ಇವತ್ತು ಸೇವೆ ಕಾಣಿಕೆ ಮುಖಾಂತರ ಹಬ್ಬ ಆಚರಣೆ ಮಾಡ್ತೇವೆ. ನಿಮ್ಮ ಮೂಲಕ ಏನ್ ನಮಗೆ ಸೇವೆ ಮಾಡಿದರೆ, ಕಾಣಿಕೆಯನ್ನು ಕೊಟ್ಟಿದ್ದಾರೆ, ಅವರಿಗೆ ತಮ್ಮ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ದಯವಿಟ್ಟು ದಾವಣಗೆರೆ ಜನತೆಗೆ ಕೂಡ ತಮ್ಮ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ಬಂದು ದೇವಸ್ಥಾನ